ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ನ NRI ಸ್ಪೆಸಿಫಿಕ್ ಸಂಚಿಕೆ NRI ಕಾರ್ನರ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಈ ವಾರ ವಿದೇಶದಲ್ಲಿರೋ ಭಾರತೀಯರಿಗೆ ಒಂದೇ ವಾರದಲ್ಲಿ ಹಲವು ದೊಡ್ಡ ಅಪ್ಡೇಟ್ಸ್ ಬಂದಿವೆ. ಅಮೆರಿಕ H1B ವೀಸಾದಲ್ಲಿ ದೊಡ್ಡ ವಂಚನೆ ನಡೀತಾ ಇದೆ ಅಂತ ತನಿಖೆ ಶುರು ಮಾಡಿದೆ. ಸ್ಟೂಡೆಂಟ್ ವೀಸಾ ಲೇಟ್ ಆಗ್ತಿದೆ ಅನ್ನೋ ಆರೋಪಕ್ಕೆ ಅಮೆರಿಕದ ಎಂಬೆಸಿನೇ ಸ್ಪಷ್ಟನೆ ಕೊಟ್ಟಿದೆ. ಕೆನಡಾ ಕೆಲ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ನೇರ ಪರ್ಮನೆಂಟ್ ರೆಸಿಡೆನ್ಸಿ ಪಡೆಯುವ ಅವಕಾಶವನ್ನ ಇನ್ನೊಂದು ವರ್ಷ ವಿಸ್ತರಿಸಿದೆ. ಮತ್ತು ಯುರೋಪ್ನಲ್ಲಿ ಹೆಚ್ಚುತ್ತಾ ಇರೋ ಉದ್ವಿಗ್ನತೆಯಿಂದ ವಿಮಾನಯಾನ ಕಂಪನಿಗಳಿಗೆ ಹೊಸ ಎಚ್ಚರಿಕೆ ಕೊಡಲಾಗಿದೆ. ಈ ಎಲ್ಲ ಅಪ್ಡೇಟ್ಸ್ ನಿಮ್ಮ ಓದು, ಉದ್ಯೋಗ ಅಥವಾ ವಿದೇಶದ ಪ್ಲಾನ್ಗೆ ಸಂಬಂಧಿಸಿರೋದು. ಹಾಗಾಗಿ ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಮೊದಲಿಗೆ ಅಮೆರಿಕದ H1B ವೀಸಾ ಬಗ್ಗೆ ಬಂದಿರೋ ದೊಡ್ಡ ಬೆಳವಣಿಗೆ ಬಗ್ಗೆ ನೋಡೋಣ. ಅಮೆರಿಕದ H1B ವೀಸಾ ಬಗ್ಗೆ ಈಗ ಮತ್ತೊಮ್ಮೆ ದೊಡ್ಡ ಚರ್ಚೆ ಶುರುವಾಗಿದೆ. ಉಪಾಧ್ಯಕ್ಷ JD ವ್ಯಾನ್ಸ್ H1B ವೀಸಾ ಪ್ರೋಗ್ರಾಂನಲ್ಲಿ ಕೆಲವರು ಮೋಸ ಮಾಡ್ತಿದ್ದಾರೆ, ವಂಚನೆ ಮಾಡ್ತಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಲೇಬರ್ ಈ ರೀತಿಯ ಮೋಸದ ಕೇಸ್ಗಳ ವಿರುದ್ಧ ಹೊಸ ತನಿಖೆ ಶುರು ಮಾಡಿದೆ. JD ವ್ಯಾನ್ಸ್ ಹೇಳೋ ಪ್ರಕಾರ ಈ ಟಾಸ್ಕ್ ಫೋರ್ಸ್ ಕೇವಲ ಹಣಕಾಸಿನ ವಂಚನೆ ಮಾತ್ರ ಅಲ್ಲ, H1B ಸೇರಿದ ಹಾಗೆ ಉದ್ಯೋಗ, ವೀಸಾ ವ್ಯವಸ್ಥೆಯ ದುರುಪಯೋಗದ ಮೇಲೂ ಕೂಡ ಕಣ್ಣಿಡುತ್ತೆ. ಅಂದಹಾಗೆ H1B ವೀಸಾವನ್ನ ಮೂಲತಃ ವಿಜ್ಞಾನಿಗಳು, ವೈದ್ಯರು, ಎಂಜಿನಿಯರ್ಸ್, IT ತಜ್ಞರು ಸೇರಿದ ಹಾಗೆ ಹೈಲಿ ಸ್ಕಿಲ್ಡ್ ವಿದೇಶಿ ಪ್ರೊಫೆಷನಲ್ಸ್ ಅನ್ನ, ವೃತ್ತಿಪರರನ್ನ ಅಮೆರಿಕಾಗೆ ಸೆಳೆಯೋ ಉದ್ದೇಶದಿಂದ ಶುರು ಮಾಡಲಾಗಿತ್ತು. ಆದರೆ ಕೆಲ ಕಂಪನಿಗಳು ಮತ್ತು ಕೆಲ ವ್ಯಕ್ತಿಗಳು ಈ ವ್ಯವಸ್ಥೆಯನ್ನ ದುರುಪಯೋಗ ಪಡಿಸಿಕೊಂಡು ವಿದೇಶಿ ಉದ್ಯೋಗಿಗಳನ್ನ ಕಮ್ಮಿ ಸಂಬಳಕ್ಕೆ ನೇಮಕ ಮಾಡಿಕೊಳ್ತಿದ್ದಾರೆ. ಇದರಿಂದ ಅಮೆರಿಕನ್ನರ ಉದ್ಯೋಗ ಹಾಗೂ ಸಂಬಳದ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನೋದು JD ವ್ಯಾನ್ಸ್ ಅವರ ಆರೋಪ. ಅವರ ಮಾತಲ್ಲೇ ಹೇಳೋದಾದ್ರೆ, ಅಮೆರಿಕನ್ ಜಾಬ್ ಶುಡ್ ಗೋ ಟು ಅಮೆರಿಕನ್ ವರ್ಕರ್ಸ್. ಅದಕ್ಕಾಗಿನೇ ಈಗ ತನಿಖೆ ಶುರು ಮಾಡಲಾಗಿದೆ. ಇನ್ನು ಇಲ್ಲಿಗಲ್ ಮೈಗ್ರೇಷನ್ ವಿರುದ್ಧ ಅಮೆರಿಕ ಮತ್ತಷ್ಟು ಕಠಿಣ ಕ್ರಮ ತಗೊಳ್ತಾ ಇದೆ. ಇಲ್ಲಿಗಲ್ ಮೈಗ್ರೆಂಟ್ಸ್ ಅನ್ನ ಡಿಟೈನ್ ಮಾಡಿ ಡಿಪೋರ್ಟ್ ಮಾಡೋ ಪ್ರಕ್ರಿಯೆಯನ್ನ ವೇಗಗೊಳಿಸೋ ಉದ್ದೇಶದಿಂದ ಹೊಸ ICE ಡಿಟೆನ್ಷನ್ ಫೆಸಿಲಿಟಿಗಳನ್ನ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಹಾಗಾದ್ರೆ ಭಾರತದ H1B ಅಭ್ಯರ್ಥಿಗಳು ಆತಂಕ ಪಡಬೇಕಾ? ಸದ್ಯಕ್ಕಿಲ್ಲ. ಯಾಕಂದ್ರೆ ಈ ತನಿಖೆ ನಿಜವಾದ ಅರ್ಹ ಅಭ್ಯರ್ಥಿಗಳ ವಿರುದ್ಧ ಅಲ್ಲ, ವೀಸಾ ವ್ಯವಸ್ಥೆಯನ್ನ ಮಿಸ್ಯೂಸ್ ಮಾಡ್ಕೊಳ್ತಿರೋರ ವಿರುದ್ಧ. ಹೀಗಾಗಿ ನಿಯಮಾನುಸಾರ ಅರ್ಜಿ ಹಾಕಿರೋ ಭಾರತೀಯ IT ಉದ್ಯೋಗಿಗಳು ಸದ್ಯ ಆತಂಕ ಪಡೋ ಅಗತ್ಯ ಇಲ್ಲ. ಇನ್ನು ಕಳೆದ ಕೆಲ ವಾರಗಳಿಂದ ಭಾರತೀಯ ವಿದ್ಯಾರ್ಥಿಗಳಿಂದ ಒಂದೇ ರೀತಿಯ ದೂರು ಕೇಳಿ ಬರ್ತಾ ಇತ್ತು. ಸ್ಟೂಡೆಂಟ್ ವೀಸಾ ಅಪಾಯಿಂಟ್ಮೆಂಟ್ ತುಂಬಾ ಲೇಟ್ ಆಗ್ತಿದೆ ಅಂತ. ಈ ಬಗ್ಗೆ ಈಗ ದಿಲ್ಲಿಯಲ್ಲಿರೋ ಅಮೆರಿಕದ ರಾಯಭಾರ ಕಚೇರಿ ಸ್ಪಷ್ಟನೆ ಕೊಟ್ಟಿದೆ. ಅಮೆರಿಕದ ಎಂಬೆಸಿ ಹೇಳೋದೇನು ಅಂತ ಹೇಳಿದ್ರೆ, ನಾವು ಸ್ಥಾಪಿತ ನಿಯಮಗಳ ಪ್ರಕಾರವೇ ಸ್ಟೂಡೆಂಟ್ ವೀಸಾಗಳನ್ನ ಪ್ರೋಸೆಸ್ ಮಾಡ್ತಾ ಇದೀವಿ. ಅಭ್ಯರ್ಥಿ ಎಲ್ಲ ಅರ್ಹತೆಗಳನ್ನ ಪೂರೈಸಿದ್ರೆ ವೀಸಾ ಸಿಗುತ್ತೆ. ಆದರೆ ಅದಕ್ಕೂ ಮೊದಲು ಪ್ರತಿ ಅರ್ಜಿ ಮೇಲೂ ಕೂಡ ಸೆಕ್ಯೂರಿಟಿ ಸ್ಕ್ರೀನಿಂಗ್ ಅಂಡ್ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಕಡ್ಡಾಯವಾಗಿ ನಡೆಯುತ್ತೆ. ಅಂದ್ರೆ ವೀಸಾ ಪ್ರಕ್ರಿಯೆಗೆ ಹೆಚ್ಚು ಸಮಯ ತೆಗೆದುಕೊಳ್ತಾ ಇದೆ ಅಂತ ಹೇಳಿದ್ರೆ ಅದು ಎಲ್ಲರ ಅರ್ಜಿನೂ ರಿಜೆಕ್ಟ್ ಆಗ್ತಾ ಇದೆ ಅಂತ ಅರ್ಥ ಇಲ್ಲ. ಪ್ರತಿಯೊಬ್ಬ ಅರ್ಜಿದಾರರ ಕೇಸನ್ನ ಇಂಡಿಪೆಂಡೆಂಟ್ ಆಗಿ ಪ್ರತ್ಯೇಕವಾಗಿ ಪರಿಶೀಲಿಸಲಾಗ್ತಾ ಇದೆ ಅಂತ ಅರ್ಥ ಅಂತ ಅಮೆರಿಕನ್ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನೊಂದು ಪ್ರಮುಖ ವಿಚಾರ ಇಲ್ಲಿ, ನಿಮ್ಮ ವೀಸಾ ಇಂಟರ್ವ್ಯೂ ಯಾವಾಗ ಸಿಗುತ್ತೆ, ಅಪ್ಲಿಕೇಶನ್ಗೆ ಎಷ್ಟು ಟೈಮ್ ಆಗ್ತಾ ಇದೆ, ಇದರ ಬಗ್ಗೆ ತಿಳಿದುಕೊಳ್ಳೋಕೆ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಅಥವಾ ವದಂತಿಗಳನ್ನ ನಂಬೋಕೆ ಹೋಗಬೇಡಿ. ಬದಲಿಗೆ US ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಅಥವಾ ನೀವು ಅರ್ಜಿ ಹಾಕ್ತಾ ಇರೋ ಅಮೆರಿಕನ್ ಎಂಬಸಿ ಅಥವಾ ಕಾನ್ಸುಲೇಟ್ನ ಅಧಿಕೃತ ವೆಬ್ಸೈಟ್ ನಲ್ಲಿರೋ ಮಾಹಿತಿಯನ್ನೇ ಫಾಲೋ ಮಾಡಿ ಅಂತ ರಾಯಭಾರ ಕಚೇರಿ ಮನವಿ ಮಾಡಿದೆ. ಈ ಸುದ್ದಿಯ ಪ್ರಮುಖ ಅಂಶ ಏನು ಅಂದ್ರೆ, ಸದ್ಯ ಅಮೆರಿಕ ವಿದ್ಯಾರ್ಥಿ ವೀಸಾ ಪ್ರಕ್ರಿಯೆ ನಿಂತಿಲ್ಲ, ಆದರೆ ಹೆಚ್ಚಿನ ಪರಿಶೀಲನೆ ನಡೀತಿರೋ ಕಾರಣ ಸ್ವಲ್ಪ ಲೇಟ್ ಆಗಬಹುದು. ಹೀಗಾಗಿ ಅಮೆರಿಕದಲ್ಲಿ ಓದುವ ಪ್ಲಾನ್ ಇದ್ರೆ ಅರ್ಜಿಯನ್ನ ಕಡೆ ಕ್ಷಣದವರೆಗೂ ಕೂಡ ಕಾಯ್ದೆ ಸಾಧ್ಯ ಆದಷ್ಟು ಬೇಗ ಹಾಕೋದು ಒಳ್ಳೆಯದು. ಕಡೆಗಳಿಗೆ ವೇಟ್ ಮಾಡಿದೆ. ಈಗ ಕೆನಡಾ ವಿಚಾರಕ್ಕೆ ಬಂದ್ರೆ, ಅಲ್ಲಿಗೆ ಹೋಗೋ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸುದ್ದಿ ಇದೆ. ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಕೆನಡಾ ಸರ್ಕಾರ ಮತ್ತೊಂದು ರಿಲೀಫ್ ಕೊಟ್ಟಿದೆ. ಫ್ರೆಂಚ್ ಭಾಷೆ ಮಾತನಾಡೋ ವಿದ್ಯಾರ್ಥಿಗಳಿಗೆ ಆರಂಭ ಮಾಡಿದ್ದ ಫ್ರಾಂಕೋಫೋನ್ ಮೈನಾರಿಟಿ ಕಮ್ಯುನಿಟಿ ಸ್ಟೂಡೆಂಟ್ ಪೈಲಟ್ ಅಥವಾ FMCSP ಈ ಕಾರ್ಯಕ್ರಮವನ್ನ ಇನ್ನೂ 1 ವರ್ಷ ವಿಸ್ತರಿಸಲಾಗಿದೆ. ಮೊದಲು ಈ ಯೋಜನೆ 2026 ಆಗಸ್ಟ್ ನಲ್ಲಿ ಮುಕ್ತಾಯ ಆಗಬೇಕಾಗಿತ್ತು. ಆದರೆ ಈಗ 2027 ಆಗಸ್ಟ್ ತನಕ ಮುಂದುವರಿಯುತ್ತೆ. ಈ ಪ್ರೋಗ್ರಾಂನ ಸ್ಪೆಷಾಲಿಟಿ ಏನು ಅಂದ್ರೆ, ಫ್ರೆಂಚ್ ಭಾಷೆ ಬರುವ ಎಲ್ಲ ವಿದ್ಯಾರ್ಥಿಗಳು ಕೆನಡಾದ ಕ್ಯುಬೆಕ್ ಹೊರತುಪಡಿಸಿ ಬೇರೆ ಕಡೆ ಸ್ಟಡೀಸ್ ಮಾಡ್ತಿದ್ರೆ ಓದು ಮುಗಿದ ಬಳಿಕ ಸಾಮಾನ್ಯ ಮಾರ್ಗಕ್ಕಿಂತ ಬೇಗ ಪರ್ಮನೆಂಟ್ ರೆಸಿಡೆನ್ಸಿಗೆ ಅರ್ಜಿ ಹಾಕೋ ಅವಕಾಶವನ್ನ ಪಡಿತಾರೆ. ಸಾಮಾನ್ಯವಾಗಿ ಕೆನಡಾದಲ್ಲಿ ಓದಿದ ನಂತರ ವರ್ಕ್ ಪರ್ಮಿಟ್ ಪಡ್ಕೊಂಡು ಕೆಲ ವರ್ಷ ಕೆಲಸ ಮಾಡಿ ಆ ನಂತರ PR ಅರ್ಜಿ ಹಾಕಬೇಕು. ಆದರೆ ಈ ವಿಶೇಷ ಯೋಜನೆಯಲ್ಲಿ ಈ ಪ್ರಕ್ರಿಯೆ ಸಾಕಷ್ಟು ಸರಳ ಆಗುತ್ತೆ.
ಈ ಪ್ರೋಗ್ರಾಂ ಮೂಲಕ 2029 ಒಳಗೆ ಕ್ಯುಬೆಕ್ ಹೊರಗಿನ ಪ್ರದೇಶಗಳಲ್ಲಿ ಫ್ರೆಂಚ್ ಭಾಷೆ ಮಾತನಾಡುವ ಪರ್ಮನೆಂಟ್ ರೆಸಿಡೆನ್ಸ್ ಸಂಖ್ಯೆಯನ್ನು 12%ಗೆ ಹೆಚ್ಚಿಸೋ ಟಾರ್ಗೆಟ್ನ ಕೆನಡಾ ಸರ್ಕಾರ ಹೊಂದಿದೆ. ಆದರೆ ಭಾರತೀಯ ವಿದ್ಯಾರ್ಥಿಗಳು ಒಂದು ವಿಚಾರವನ್ನು ಗಮನಿಸಬೇಕು. ಈ ಯೋಜನೆ ಎಲ್ಲ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಅನ್ವಯ ಆಗಲ್ಲ. ಫ್ರೆಂಚ್ ಭಾಷೆಯಲ್ಲಿ ಅಗತ್ಯ ಅರ್ಹತೆ ಹೊಂದಿರೋ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಅವಕಾಶ ಲಭ್ಯ. ಹೀಗಾಗಿ ಕೆನಡಾದಲ್ಲಿ ಓದುವ ಪ್ಲಾನ್ ಇದ್ದವರು ಈ ಯೋಜನೆಯ ನಿಯಮಗಳನ್ನು ಚೆನ್ನಾಗಿ ಪರಿಶೀಲಿಸಿ ನಂತರ ಅರ್ಜಿ ಹಾಕೋದು ಒಳ್ಳೆಯದು. ಇದೀಗ ಸ್ವಲ್ಪ ಯುರೋಪ್ ಮತ್ತು ಗಲ್ಫ್ ರಾಷ್ಟ್ರಗಳ ಕಡೆಗೆ ಬರೋಣ. ಮೊದಲು ಮಿಡಲ್ ಈಸ್ಟ್ನಲ್ಲಿ ಹೆಚ್ಚಾಗ್ತಿರೋ ಉದ್ವಿಗ್ನತೆ ಬಗ್ಗೆ ಒಂದು ಪ್ರಮುಖ ಮಾಹಿತಿ. ಮಿಡಲ್ ಈಸ್ಟ್ನಲ್ಲಿ ಮತ್ತೆ ಟೆನ್ಷನ್ ಜಾಸ್ತಿ ಆಗ್ತಿರೋ ಬೆನ್ನಲ್ಲೇ ಯುರೋಪಿಯನ್ ಯೂನಿಯನ್ ಏವಿಯೇಷನ್ ಸೇಫ್ಟಿ ಏಜೆನ್ಸಿ ಒಂದು ಪ್ರಮುಖ ಸಲಹೆಯನ್ನು ಕೊಟ್ಟಿದೆ. ಯುರೋಪಿಯನ್ ಯೂನಿಯನ್ ಸದಸ್ಯ ರಾಷ್ಟ್ರಗಳ ಏರ್ಲೈನ್ಸ್ ಸದ್ಯಕ್ಕೆ ಇರಾನ್ ಮತ್ತು ಇರಾಕ್ ಏರ್ ಸ್ಪೇಸ್ ಒಳಗಡೆ ಹಾರಾಡಬೇಡಿ ಅಂತ ಸೂಚಿಸಲಾಗಿದೆ. ಈ ಅಡ್ವೈಸ್ ಆಗಸ್ಟ್ 31 ಇರುತ್ತೆ. ಅಂದ್ರೆ ಈ ರಾಷ್ಟ್ರಗಳಿಗೆ ಹೋಗೋದು ಸಂಪೂರ್ಣ ಬ್ಯಾನ್ ಆಗಿದೆ ಅಂತ ಅಲ್ಲ, ಆದ್ರೆ ಪರಿಸ್ಥಿತಿ ನಾರ್ಮಲ್ ಆಗೋವರೆಗೂ ರಿಸ್ಕ್ ತಗೊಳ್ಳದೆ ಇರೋದು ಒಳ್ಳೆಯದು ಅನ್ನೋದು ಏಜೆನ್ಸಿಯ ಅಭಿಪ್ರಾಯ. ಹಾಗಾಗಿ ನೀವು ಮುಂದಿನ ಕೆಲ ವಾರಗಳಲ್ಲಿ ಯುರೋಪ್ ಅಥವಾ ಮಿಡಲ್ ಈಸ್ಟ್ಗೆ ಟ್ರಾವೆಲ್ ಮಾಡೋ ಪ್ಲಾನ್ ಇದ್ರೆ ಒಮ್ಮೆ ನಿಮ್ಮ ಏರ್ಲೈನ್ ನಿಂದ ಫ್ಲೈಟ್ ರೂಟ್ ಮತ್ತು ಟ್ರಾವೆಲ್ ಅಡ್ವೈಸರಿಯನ್ನ ಚೆಕ್ ಮಾಡ್ಕೊಳ್ಳೋದು ಬೆಸ್ಟ್. ಇನ್ನು ಸ್ನೇಹಿತರೆ, ಮುಂದುವರಿಯುವ ಮುನ್ನ ನಿಮ್ಮಲ್ಲಿ ಒಂದು ಮನವಿ. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಅಲ್ಲಿ ಕ್ಲಿಕ್ ಮಾಡೋ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನು ನೀವು ನೋಡೋಕೆ ಶುರು ಮಾಡ್ಬೋದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಆಲ್ರೆಡಿ ಪಬ್ಲಿಷ್ ಆಗಿರೋ ಮೆಂಬರ್ ಓನ್ಲಿ ವಿಡಿಯೋಸನ್ನು ಒಂದ್ಸಲ ಚೆಕ್ ಮಾಡ್ಬೋದು. ಆ ರೀತಿ ನಾವು ನಿರಂತರವಾಗಿ ಲೈಫ್ಗೆ ಉತ್ತಮ ವ್ಯಾಲ್ಯೂ ಆ್ಯಡ್ ಮಾಡಬಹುದಾದ ವೀಡಿಯೋಸನ್ನು ಪಬ್ಲಿಷ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಅದರಲ್ಲಿ ವ್ಯಾಲ್ಯೂ ಕಂಡ್ರೆ ನೀವು ಜಾಯಿನ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಹಾಗೆ ಸ್ನೇಹಿತರೆ, ಕೇವಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋದು ಮಾತ್ರ ಅಲ್ಲ, ನೀವು ಜಾಯಿನ್ ಆದಾಗ ನಮ್ಮ ಇಂತಹ ಪ್ರಯತ್ನಗಳಿಗೆ, ಉದಾಹರಣೆಗೆ ನೋಡಿ, ಇದು NRI ಸ್ಪೆಸಿಫಿಕ್ ಸುದ್ದಿ ಸಂಚಿಕೆ, NRIಗಳಿಗೋಸ್ಕರವೇ ಮಾಡಿರೋದು. ನಮ್ಮ ಇಂಥ ಪ್ರಯತ್ನಕ್ಕೆ ನೀವು ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಬನ್ನೀಗ ಮುಂದುವರಿಯೋಣ ಸ್ನೇಹಿತರೆ. ಇನ್ನು ಸ್ಪೇನ್ ಸರ್ಕಾರ 6 ಲಕ್ಷಕ್ಕೂ ಅಧಿಕ ದಾಖಲೆ ರಹಿತ ವಲಸಿಗರಿಗೆ ಕಾನೂನುಬದ್ಧವಾಗಿ ಕೆಲಸ ಮಾಡುವ ಅವಕಾಶ ಕೊಟ್ಟಿದೆ. ಒಂದು ವಿಚಾರ ಕ್ಲಿಯರ್ ಮಾಡ್ಕೊಳ್ಳಿ, ಇಲ್ಲಿ ಇವರಿಗೆ ಪರ್ಮನೆಂಟ್ ರೆಸಿಡೆನ್ಸಿ ಸಿಕ್ಕಿದೆ ಅಂತ ಅರ್ಥ ಅಲ್ಲ. ಅವರು ಈಗ ಆಲ್ರೆಡಿ ಲೀಗಲ್ ರೆಸಿಡೆನ್ಸಿಗೆ ಅರ್ಜಿ ಹಾಕೊಂಡು ಕೂತಿದ್ದಾರೆ. ಈ ಅರ್ಜಿಗಳ ಪರಿಶೀಲನೆ ಮುಗಿಯೋವರೆಗೂ ಕೂಡ ಸ್ಪೇನ್ನಲ್ಲಿ ಕಾನೂನುಬದ್ಧವಾಗಿ ವರ್ಕ್ ಮಾಡೋಕೆ ಅವಕಾಶ ಸಿಗುತ್ತೆ. ಯಾಕಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಕಾರ್ಮಿಕರ ಕೊರತೆ ಇದೆ, ಜೊತೆಗೆ ತೆರಿಗೆ ಆದಾಯನೂ ಹೆಚ್ಚಾಗಬೇಕಲ್ಲ ಅವರಿಗೆ. ಅನಧಿಕೃತವಾಗಿ ಕೆಲಸ ಮಾಡ್ತಿರೋರಿಗೂ ಕಾನೂನುಬದ್ಧ ರಕ್ಷಣೆ ಸಿಗಬೇಕು. ಇದೆಲ್ಲ ನೋಡಿಕೊಂಡು ರೆಗ್ಯುಲರೈಸೇಷನ್ ಸ್ಕೀಮ್ ತರಲಾಗಿದೆ. ಈ ಯೋಜನೆಗೆ 2025ಕ್ಕೂ ಮೊದಲು ಸ್ಪೇನ್ನಲ್ಲಿ ವಾಸ ಮಾಡ್ತಿರ್ಬೇಕು, ಯಾವುದೇ ಕ್ರಿಮಿನಲ್ ರೆಕಾರ್ಡ್ ಇರಬಾರ್ದು ಅಂತವ್ರು ಮಾತ್ರ ಅರ್ಜಿ ಹಾಕೋಕೆ ಅವಕಾಶ ಇತ್ತು. ಸುಮಾರು 11.7 ಲಕ್ಷ ಜನ ಅರ್ಜಿ ಹಾಕಿದ್ರು. ಅದರಲ್ಲಿ ಈಗ ಆಲ್ರೆಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ತಾತ್ಕಾಲಿಕವಾಗಿ ಕೆಲಸ ಮಾಡೋ ಅನುಮತಿನೂ ಸಿಕ್ಕಿದೆ. ಆದರೆ ಈ ಯೋಜನೆ ಹೊಸದಾಗಿ ಸ್ಪೇನ್ಗೆ ಹೋಗೋರಿಗೆ ಅಲ್ಲ, ಈಗ ಆಲ್ರೆಡಿ ಅಲ್ಲೇ ವಾಸ ಮಾಡ್ತಾ ಇದ್ದ ಕೆಲ ವಲಸಿಗರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಈಗ ಗಲ್ಫ್ ರಾಷ್ಟ್ರಗಳ ಕಡೆಗೆ ಬರೋಣ. ಕುವೈತ್ ಸರ್ಕಾರ ಶ್ರೀಮಂತ ಹೂಡಿಕೆದಾರರಿಗಾಗಿ ಹೊಸ ಎಲಿಜಿಬಿಲಿಟಿ ರೂಲ್ಸ್ ಪ್ರಕಟಿಸಿದೆ. 15 ವರ್ಷದ ಇನ್ವೆಸ್ಟರ್ ರೆಸಿಡೆನ್ಸಿ ಪರ್ಮಿಟ್ಗೆ ಯಾರು ಅರ್ಜಿ ಹಾಕಬಹುದು ಅನ್ನೋದನ್ನ ಅಧಿಕೃತವಾಗಿ ಹೇಳಿದ್ದಾರೆ. ಇದಕ್ಕೆ ಸಾಮಾನ್ಯ ಉದ್ಯೋಗಿಗಳು ಅರ್ಜಿ ಹಾಕಕ್ಕಾಗಲ್ಲ. ಕುವೈತ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಮಾಡಿರೋ ಕಂಪನಿಗಳ ಮಾಲೀಕರು, ಪಾರ್ಟ್ನರ್ಸ್, ಡೈರೆಕ್ಟರ್ಸ್ ಮತ್ತು ಸೀನಿಯರ್ ಮ್ಯಾನೇಜ್ಮೆಂಟ್ ಅಧಿಕಾರಿಗಳು ಮಾತ್ರ ಅರ್ಹರಿದಕ್ಕೆ. ಇವರ ಜೊತೆಗೆ ಇವರ ಸಂಗಾತಿ, ಮಕ್ಕಳು, ಪೋಷಕರಿಗೂ ಈ ರೆಸಿಡೆನ್ಸಿಯ ಸೌಲಭ್ಯ ಸಿಗುತ್ತೆ. ಆದರೆ ಕೆಲ ಪ್ರಮುಖ ಷರತ್ತುಗಳಿವೆ. ಅರ್ಜಿದಾರರಿಗೆ ಯಾವುದೇ ಕ್ರಿಮಿನಲ್ ರೆಕಾರ್ಡ್ಸ್ ಇರಬಾರ್ದು, ಕನಿಷ್ಠ 6 ತಿಂಗಳ ವ್ಯಾಲಿಡಿಟಿ ಇರೋ ಪಾಸ್ಪೋರ್ಟ್ ಇರಬೇಕು, ಕಂಪನಿ ಕುವೈತ್ನಲ್ಲಿ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಿರಬೇಕು, ಸರ್ಕಾರದ ಅಧಿಕೃತ ಲೈಸೆನ್ಸ್ ಅನ್ನು ಪಡೆದಿರಬೇಕು ಮತ್ತು ಕನಿಷ್ಠ 5 ಮಿಲಿಯನ್ ಕುವೈತಿ ದಿನಾರ್ ಅಂದರೆ ಸುಮಾರು 154 ಕೋಟಿ ರೂಪಾಯಿಯಷ್ಟು ಹೂಡಿಕೆ ಇರಬೇಕು. ಅಷ್ಟೇ ಅಲ್ಲ, ಕುವೈತ್ ಬ್ಯಾಂಕ್ನಲ್ಲಿ ಕನಿಷ್ಠ 1 ಮಿಲಿಯನ್ ದಿನಾರ್ ಅಂದರೆ 30 ಕೋಟಿ ರೂಪಾಯಿನಷ್ಟು ಕ್ಯಾಪಿಟಲ್ ಕೂಡ ಇಟ್ಟಿರಬೇಕು. ನೆಕ್ಸ್ಟ್, ಇನ್ನು ಮುಂದೆ ಇಂಡೋನೇಷ್ಯಾಗೆ ಹೋಗೋ ಭಾರತೀಯರಿಗೆ ಹಣ ಪೇಮೆಂಟ್ ತುಂಬಾ ಈಸಿ ಆಗುತ್ತೆ. ಯಾಕಂದ್ರೆ ಭಾರತದ UPI ಸಿಸ್ಟಮ್ ಆದಷ್ಟು ಬೇಗ ಇಂಡೋನೇಷ್ಯಾದ ಪೇಮೆಂಟ್ ಸಿಸ್ಟಮ್ಸ್ ಜೊತೆಗೆ ಕನೆಕ್ಟ್ ಆಗುತ್ತೆ ಅಂತ PM ಮೋದಿ ಅನೌನ್ಸ್ ಮಾಡಿದ್ದಾರೆ. ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಜೊತೆಗೆ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಇದರಿಂದ 2 ರಾಷ್ಟ್ರಗಳ ನಡುವಿನ ವ್ಯಾಪಾರ ವಹಿವಾಟು ಇನ್ನಷ್ಟು ಈಸಿ ಆಗುತ್ತೆ. ಅಷ್ಟೇ ಅಲ್ಲ, ಇಂಡೋನೇಷ್ಯಾಗೆ ಹೋಗೋ ಭಾರತೀಯ ಪ್ರವಾಸಿಗರು ಮುಂದಿನ ದಿನಗಳಲ್ಲಿ UPI ಮೂಲಕವೇ ಹಣ ಪೇ ಮಾಡೋ ಅವಕಾಶನೂ ಸಿಗ್ಬೋದು. ಇದರಿಂದ ಪ್ರತಿ ಬಾರಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳೋ ಹೆಡ್ಏಕ್ ಸ್ವಲ್ಪ ಕಮ್ಮಿ ಆಗ್ಬೋದು. ಸದ್ಯಕ್ಕೆ ಈ ಸೇವೆ ಯಾವ ದಿನದಿಂದ ಶುರುವಾಗುತ್ತೆ ಅನ್ನೋದನ್ನು ಸರ್ಕಾರ ಹೇಳಿಲ್ಲ. ಆದರೆ 2 ದೇಶಗಳ ಪೇಮೆಂಟ್ ಸಿಸ್ಟಮ್ಸ್ ಸಂಪರ್ಕಿಸೋ ಕೆಲಸ ವೇಗವಾಗಿ ನಡೀತಾ ಇದೆ. ಇನ್ನು ಇದೇ ಇಂಡೋನೇಷ್ಯಾ ಭೇಟಿಯಲ್ಲಿ ಮೋದಿಯವರು ಶಿಕ್ಷಣ ಕ್ಷೇತ್ರಕ್ಕೂ ಒಂದು ದೊಡ್ಡ ಘೋಷಣೆ ಮಾಡಿದ್ದಾರೆ.
ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ IIM ಬೆಂಗಳೂರು ತನ್ನ ಮೊದಲ ಓವರ್ಸೀಸ್ ಕ್ಯಾಂಪಸ್ ಅನ್ನು ಇಂಡೋನೇಷ್ಯಾದಲ್ಲಿ ಆರಂಭಿಸಿದೆ. ಅಂದರೆ ಭಾರತದ ಪ್ರತಿಷ್ಠಿತ ಮ್ಯಾನೇಜ್ಮೆಂಟ್ ಶಿಕ್ಷಣ ಈಗ ಮತ್ತೊಂದು ರಾಷ್ಟ್ರಕ್ಕೂ ವಿಸ್ತರಿಸ್ತಾ ಇದೆ. ಜಾಗತಿಕವಾಗಿ ವಿದೇಶದಲ್ಲಿ ಕ್ಯಾಂಪಸ್ ಆರಂಭಿಸುತ್ತಿರೋ ಎರಡನೇ IIM ಇದಾಗ್ತಾ ಇದೆ. ಈಗ ಆಲ್ರೆಡಿ 2025ರಲ್ಲಿ IIM ಅಹಮದಾಬಾದ್ ದುಬೈನಲ್ಲಿ ತನ್ನ ಮೊದಲ ವಿದೇಶಿ ಕ್ಯಾಂಪಸ್ ಅನ್ನ ಶುರು ಮಾಡಿತ್ತು. ಇನ್ನು ಭಾರತ ಸರ್ಕಾರ ವಿದೇಶದಲ್ಲಿರೋ ಭಾರತೀಯರಿಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಬದಲಾವಣೆ ಮಾಡಿದೆ. ಇನ್ನು ಮುಂದೆ OCI ಕಾರ್ಡ್ ಕಂಪ್ಲೀಟ್ ಡಿಜಿಟಲ್ ಆಗ್ತಾ ಇದೆ. ಜುಲೈ 8ರಿಂದ ಭಾರತ ಸರ್ಕಾರ ಹೊಸದಾಗಿ OCI ಅರ್ಜಿ ಹಾಕೋರಿಗೆ ಫಿಸಿಕಲ್ OCI ಬುಕ್ಲೆಟ್ ಕೊಡೋದನ್ನ ನಿಲ್ಲಿಸಿದೆ. ಇನ್ನು ಮುಂದೆ ಡಿಜಿಟಲ್ OCI ಕಾರ್ಡ್ ಕೊಡಲಾಗುತ್ತೆ. ಆದರೆ ಈಗ ಆಲ್ರೆಡಿ ನಿಮ್ಮ ಹತ್ರ ಫಿಸಿಕಲ್ OCI ಕಾರ್ಡ್ ಇದ್ರೆ ಅದು ಏನೂ ಆಗಲ್ಲ, ಅದರ ವ್ಯಾಲಿಡಿಟಿ ಹಾಗೆ ಇರುತ್ತೆ. ಅಷ್ಟೇ ಅಲ್ಲ, ಇನ್ನು ಮುಂದೆ ಫಿಸಿಕಲ್ OCI ಬುಕ್ಲೆಟ್ ಜೊತೆಗೆ ಓಡಾಡೋ ಅಗತ್ಯ ಇರೋದಿಲ್ಲ. ಮೊಬೈಲ್ನಲ್ಲಿ OCI ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು, ಪಾಸ್ಪೋರ್ಟ್ ಜೊತೆ ಅದನ್ನು ತೋರಿಸಿದ್ರೆ ಸಾಕು. ಇನ್ನೊಂದು ಒಳ್ಳೆ ವಿಚಾರ ಏನು ಅಂದರೆ 20 ವರ್ಷ ಅಥವಾ 50 ವರ್ಷ ಆದಮೇಲೆ ಹೊಸ ಪಾಸ್ಪೋರ್ಟ್ ತಗೊಂಡ್ರೆ OCI ಕಾರ್ಡ್ ರಿನ್ಯೂ ಮಾಡಬೇಕು ಅನ್ನೋ ಕಡ್ಡಾಯವನ್ನು ಸರ್ಕಾರ ತೆಗೆದುಹಾಕಿದೆ. ಪಾಸ್ಪೋರ್ಟ್ ಡೀಟೇಲ್ಸ್ ಅಪ್ಡೇಟ್ ಮಾಡೋದು ಕೂಡ ಆನ್ಲೈನ್ನಲ್ಲೇ ಸಾಧ್ಯ ಆಗುತ್ತೆ. ಏನೋ ಜಪಾನ್ನಲ್ಲಿ ವಾಸ ಮಾಡೋ ಪ್ಲಾನ್ ಇದ್ರೆ ನಿಮಗೆ ಇದು ಮುಖ್ಯ ಆಗ್ಬೋದು. ಜಪಾನ್ ಸರ್ಕಾರ ರೆಸಿಡೆನ್ಸಿ ಪರ್ಮಿಟ್ ಮತ್ತು ಪರ್ಮನೆಂಟ್ ರೆಸಿಡೆನ್ಸಿ ಅಪ್ಲಿಕೇಶನ್ ಫೀಸ್ ಹೆಚ್ಚಿಸೋಕೆ ಮುಂದಾಗಿದೆ. ಅಕ್ಟೋಬರ್ 1ರಿಂದ ಜಾರಿಗೆ ಬರುತ್ತೆ. ಇದರ ಪ್ರಕಾರ ರೆಸಿಡೆನ್ಸಿ ಸ್ಟೇಟಸ್ ಚೇಂಜ್ ಅಥವಾ ರಿನ್ಯೂವಲ್ ಮಾಡಿಸೋಕೆ 10,000 ಯೆನ್ನಿಂದ 75,000 ಯೆನ್ವರೆಗೆ ಶುಲ್ಕ ಇರುತ್ತೆ. ಇದು ನಿಮ್ಮ ರೆಸಿಡೆನ್ಸಿ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನೊಂದು ಪರ್ಮನೆಂಟ್ ರೆಸಿಡೆನ್ಸಿ ಅಪ್ಲಿಕೇಶನ್ ಫೀ ಬರೋಬ್ಬರಿ 20 ಪಟ್ಟು ಹೆಚ್ಚಾಗಿ 2 ಲಕ್ಷ ಯೆನ್ಗೆ ತಲುಪುತ್ತೆ. ಹಾಗಾದ್ರೆ ಜಪಾನ್ ಸರ್ಕಾರ ಯಾಕೆ ರೀತಿ ಮಾಡ್ತಾ ಇದೆ ಅಂದ್ರೆ, ಜಪಾನ್ನಲ್ಲಿ ವಿದೇಶಿಗರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ವೇಗವಾಗಿ ಹೆಚ್ಚಾಗ್ತಿದೆ. 2025ರ ವೇಳೆಗೆ ಜಪಾನ್ನಲ್ಲಿ ಸುಮಾರು 41 ಲಕ್ಷ ವಿದೇಶಿಗರು ವಾಸ ಮಾಡ್ತಾ ಇದ್ರು. 2024ಕ್ಕೆ ಹೋಲಿಸಿದ್ರೆ 9.5% ಹೆಚ್ಚಾಗ್ತಿರೋ ಅರ್ಜಿಗಳು ಮತ್ತು ವಲಸೆಯನ್ನ ಮ್ಯಾನೇಜ್ ಮಾಡೋಕೆ ಸರ್ಕಾರ ಈ ರೀತಿ ಮಾಡಿದೆ. ಗಮನಿಸಿ, ಅಕ್ಟೋಬರ್ 1ರಿಂದ ಜಾರಿಗೆ ಬರುತ್ತೆ. ಸೊ ಅದರ ಒಳಗೆ ಅಪ್ಲೈ ಮಾಡೋರಿಗೆ ಹಳೆ ರೇಟ್ಸೇ ಸಿಗುತ್ತೆ. ಇನ್ನು ಸಿಂಗಾಪುರ್ನಲ್ಲಿ ಕಾರ್ ಓಡಿಸೋದು ದುಬಾರಿ ಆಗ್ತಾ ಇದೆ. ಕಾರು ಖರೀದಿ ಮಾಡೋದು, ಓಡಿಸೋದು ಜಗತ್ತಲ್ಲೇ ದುಬಾರಿ ಇದು. ಯಾಕಂದರೆ ಅಲ್ಲಿ ಕಾರು ಖರೀದಿ ಮಾಡೋದಕ್ಕಿಂತ ಮೊದಲು ಸರ್ಟಿಫಿಕೇಟ್ ಆಫ್ ಎಂಟೈಟಲ್ಮೆಂಟ್ ಅಂದರೆ COE ಅನ್ನೋ ಪರ್ಮಿಟ್ ತಗೊಳ್ಳೇಬೇಕು. ಈ ಪರ್ಮಿಟ್ ಬೆಲೆ ದುಬಾರಿ ಇದು. 1 ಲಕ್ಷ ಸಿಂಗಾಪುರ್ ಡಾಲರ್ಗೆ ತಲುಪಿದೆ, 73 ಲಕ್ಷ ರೂಪಾಯಿ. ಗಮನಿಸಿ, ಕಾರಿನ ರೇಟ್ ಅಲ್ಲ, ಕೇವಲ ಕಾರು ಹೊಂದೋ ಹಕ್ಕಿಗಾಗಿ ಪೇ ಮಾಡಬೇಕಾಗಿರೋ ಹಣ. ಸಿಂಗಾಪುರ್ ಸರ್ಕಾರ ಟ್ರಾಫಿಕ್ ಜಾಮ್ ಮತ್ತು ಮಾಲಿನ್ಯ ಕಮ್ಮಿ ಮಾಡೋ ಉದ್ದೇಶದಿಂದ ಎಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ಯೂಸ್ ಮಾಡಬೇಕು ಅಂತ ಫೋರ್ಸ್ ಮಾಡುತ್ತೆ ಜನರನ್ನ. ತಗೋಬೇಕು ಅಂದರೆ ಅಲ್ಟ್ರಾ ಲಕ್ಸುರಿ, ಅದಕ್ಕೊಂದು ಎಂಟೈಟಲ್ಮೆಂಟ್ ತಗೋಬೇಕು, ಅದಕ್ಕೆ 73 ಲಕ್ಷ ರೂಪಾಯಿ. ಆದರೆ ಗಮನಿಸಿ, ಈ ರೀತಿ ಫೋರ್ಸ್ ಮಾಡೋಕ್ಕಿಂತ ಮುಂಚೆ ಅಷ್ಟೇ ಚೆನ್ನಾಗಿರೋ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮನ್ನು ಅವರು ಜಾರಿ ತಂದು ಇಟ್ಕೊಂಡಿದ್ದಾರೆ. ಕನ್ವೀನಿಯೆಂಟ್ ಆಗಿ ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲೇ ಓಡಾಡೋಕ್ಕೆ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಇನ್ನು ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡೋ ಪ್ಲಾನ್ ಇದೆಯಾ ಸ್ನೇಹಿತರೆ? ಹಾಗಿದ್ರೆ ಈ ಅಪ್ಡೇಟ್ ನಿಮಗೆ. ಆಸ್ಟ್ರೇಲಿಯಾ ಸರ್ಕಾರ ಹಲವು ಸ್ಕಿಲ್ಡ್ ವರ್ಕ್ ವೀಸಾ ಕ್ಯಾಟಗರಿಗಳ ಮಿನಿಮಮ್ ಸ್ಯಾಲರಿ ಲಿಮಿಟನ್ನು ಹೆಚ್ಚಿಸಿದೆ. ಇದರ ಪ್ರಕಾರ ಕೋರ್ ಸ್ಕಿಲ್ಸ್ ಇನ್ಕಮ್ ಥ್ರೆಶೋಲ್ಡ್ 76,515 ಆಸ್ಟ್ರೇಲಿಯನ್ ಡಾಲರ್ನಿಂದ 79,300 ಆಸ್ಟ್ರೇಲಿಯನ್ ಡಾಲರ್ಗೆ ಏರಿದೆ. ಸ್ಪೆಷಲಿಸ್ಟ್ ಸ್ಕಿಲ್ಸ್ ಇನ್ಕಮ್ ಥ್ರೆಶೋಲ್ಡ್ 1,41,210 ಡಾಲರ್ನಿಂದ 1,46,000 ಡಾಲರ್ಗೆ ಹೆಚ್ಚಿಸಲಾಗಿದೆ. ಹಾಗೆ ಟೆಂಪರರಿ ಸ್ಕಿಲ್ಡ್ ಮೈಗ್ರೇಷನ್ ಇನ್ಕಮ್ ಥ್ರೆಶೋಲ್ಡ್ ಕೂಡ 79,300 ಡಾಲರ್ಗೆ ಏರಿದೆ. ಆದರೆ ಒಂದು ವಿಚಾರ ಮೈಂಡಲ್ಲಿರಲಿ, ಈ ಹೊಸ ಸ್ಯಾಲರಿ ರೂಲ್ಸ್ 2026ರ ಜುಲೈ 1 ಅಥವಾ ಅದಾದ ನಂತರ ಸಲ್ಲಿಸೋ ಎಂಪ್ಲಾಯರ್ ಸ್ಪಾನ್ಸರ್ಡ್ ವೀಸಾ ಅಪ್ಲಿಕೇಶನ್ಸ್ಗೆ ಮಾತ್ರ ಅನ್ವಯ ಆಗುತ್ತೆ. ಆಸ್ಟ್ರೇಲಿಯಾ ಸರ್ಕಾರದ ಪ್ರಕಾರ ವಿದೇಶಿ ಉದ್ಯೋಗಿಗಳಿಗೂ ಸ್ಥಳೀಯರ ಮಟ್ಟದ ಸಂಬಳ ಸಿಗಬೇಕು. ಕಡಿಮೆ ಸಂಬಳ ಕೊಟ್ಟು ಹೊರಗಿನವರನ್ನ ಕೆಲಸಕ್ಕೆ ಸೇರಿಸಿಕೊಳ್ಳೋದನ್ನ ತಡಿಬೇಕು ಅನ್ನೋದು ಇದರ ಉದ್ದೇಶ. ಹೀಗಾಗಿ ಆಸ್ಟ್ರೇಲಿಯಾದಲ್ಲಿ ಜಾಬ್ ಆಫರ್ ಹುಡುಕ್ತಾ ಇದ್ರೆ ಇನ್ನು ಮುಂದೆ ಸ್ಯಾಲರಿ ಪ್ಯಾಕೇಜ್ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಮತ್ತೊಂದು ಕಡೆ ಆಸ್ಟ್ರೇಲಿಯಾದಲ್ಲಿ ಈಗ ಸ್ಟಡೀಸ್ ದುಬಾರಿ ಆಗ್ತಾ ಇದೆ. ಯಾಕಂದ್ರೆ ಅಲ್ಲಿನ ಸರ್ಕಾರ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗೆ ವೀಸಾ ಅಪ್ಲಿಕೇಶನ್ ಫೀಸ್ ಅನ್ನ ಹೆಚ್ಚು ಮಾಡಿದೆ. ಸ್ಟೂಡೆಂಟ್ ವೀಸಾ ಅಂದರೆ ಸಬ್ ಕ್ಲಾಸ್ 500 ಅದರ ಫೀ 2,000 ಆಸ್ಟ್ರೇಲಿಯನ್ ಡಾಲರ್ನಿಂದ 2,500 ಆಸ್ಟ್ರೇಲಿಯನ್ ಡಾಲರ್ಗೆ ಏರಿಸಿದೆ. ಹಾಗೆ ಎಲಿ ಕೋರ್ಸ್ ಅಂದರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಕೋರ್ಸ್ ಓದೋ ವಿದ್ಯಾರ್ಥಿಗಳಿಗೂ ಕೂಡ ಹೆಚ್ಚು ಶುಲ್ಕ ಪೇ ಮಾಡಬೇಕಾಗುತ್ತೆ. ಇನ್ನೊಂದು ಕಡೆ ಟೆಂಪ್ರರಿ ಗ್ರಾಜ್ಯುಯೇಟ್ ವೀಸಾ ಅಂದರೆ ಸಬ್ ಕ್ಲಾಸ್ 485ನ ಫೀಸ್ 4,600 ಡಾಲರ್ನಿಂದ 5,750 ಡಾಲರ್ಗೆ ಏರಿಕೆಯಾಗಿದೆ. ಪಾರ್ಟ್ನರ್ ವೀಸಾ ಫೀಸ್ ಕೂಡ ಹೆಚ್ಚಿಸಲಾಗಿದೆ. ಸ್ಟೂಡೆಂಟ್ ವೀಸಾ ಸಿಸ್ಟಮ್ನ ದುರುಪಯೋಗವನ್ನು ತಡೆಯೋಕ್ಕೆ ಮತ್ತು ವಲಸೆಯನ್ನು ಚೆನ್ನಾಗಿ ಮ್ಯಾನೇಜ್ ಮಾಡೋಕ್ಕೆ ಈ ಥರ ಮಾಡಿದಾರಂತೆ ಅವರು. ಇನ್ನು ಹಾಗೆ ಕೆಳಕ್ಕೆ ಹೋದರೆ ನ್ಯೂಜಿಲೆಂಡ್ನಿಂದ ವಿದ್ಯಾರ್ಥಿಗಳಿಗೆ ಮತ್ತೊಂದು ಎಚ್ಚರಿಕೆ ಬಂದಿದೆ. ಮುಖ್ಯವಾಗಿರೋದು, ನ್ಯೂಜಿಲೆಂಡ್ ಸರ್ಕಾರ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಒಂದು ಸರಳ ಸಲಹೆಯನ್ನು ಕೊಟ್ಟಿದೆ. ಕಡೆ ಕ್ಷಣ ತನಕ ಕಾಯಬೇಡಿ,
ಪ್ರಯಾಣದ ಕನಿಷ್ಠ 3 ತಿಂಗಳ ಮೊದಲೇ ವೀಸಾಗೆ ಅರ್ಜಿ ಹಾಕಿ. ಯಾಕಂತ ಹೇಳಿದ್ರೆ ಈ ವರ್ಷ ಸ್ಟೂಡೆಂಟ್ ವೀಸಾ ಅಪ್ಲಿಕೇಶನ್ ಸುಮಾರು 20% ಹೆಚ್ಚಾಗಿವೆ. ಹಾಗಾಗಿ ವೀಸಾ ಪ್ರೊಸೆಸಿಂಗು ಹೆಚ್ಚು ಟೈಮ್ ತಗೊಳ್ತಾ ಇದೆ. ಜುಲೈ ಇಂಟೇಕ್ ಅಥವಾ ಮುಂದಿನ ಬ್ಯಾಚ್ಗೆ ಹೋಗೋ ವಿದ್ಯಾರ್ಥಿಗಳು ಲೇಟ್ ಮಾಡಿದ್ರೆ ಕೋರ್ಸ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನ್ಯೂಜಿಲೆಂಡ್ ನಲ್ಲಿ ಓದೋ ಪ್ಲಾನ್ ಇದ್ರೆ ಅಡ್ಮಿಷನ್ ಲೆಟರ್ ಸಿಕ್ಕ ತಕ್ಷಣ ವೀಸಾ ಪ್ರಾಸೆಸ್ ಶುರು ಮಾಡೋದು ಒಳ್ಳೆಯದು. ಇನ್ನು ವೀಸಾ ನಿಯಮಗಳು ಕಠಿಣವಾಗ್ತಾ ಇದ್ರೂ ಭಾರತ ಮತ್ತು ನ್ಯೂಜಿಲೆಂಡ್ ಸ್ಕಿಲ್ಡ್ ಪ್ರೊಫೆಷನಲ್ಸ್ಗೆ ಇನ್ನಷ್ಟು ಅವಕಾಶ ಸಿಗೋ ಬಗ್ಗೆ ಮಾತುಕತೆ ಮುಂದುವರೆಸಿವೆ. 2 ರಾಷ್ಟ್ರಗಳ ನಡುವಿನ ಉದ್ಯೋಗ, ಕೌಶಲ್ಯ ವಿನಿಮಯ ಮತ್ತು ಸ್ಕಿಲ್ಡ್ ಮೊಬಿಲಿಟಿ ಹೆಚ್ಚಿಸುವ ಬಗ್ಗೆ 2 ಸರ್ಕಾರಗಳು ಒತ್ತು ನೀಡಿವೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಭಾರತೀಯ ಸ್ಕಿಲ್ಡ್ ಪ್ರೊಫೆಷನಲ್ಸ್ಗೆ ಇನ್ನಷ್ಟು ಅವಕಾಶಗಳು ಸಿಗೋ ಸಾಧ್ಯತೆ ಇದೆ. ಏನೋ ಕಡೆದಾಗಿ ಭಾರತದ ಪಾಸ್ಪೋರ್ಟ್ ಬಗ್ಗೆ ಒಂದು ಅಪ್ಡೇಟ್. ಗ್ಲೋಬಲ್ ಪಾಸ್ಪೋರ್ಟ್ ಇಂಡೆಕ್ಸ್ 2026 ಇದರಲ್ಲಿ ಭಾರತದ ಪಾಸ್ಪೋರ್ಟ್ ರ್ಯಾಂಕಿಂಗ್ 1 ಸ್ಥಾನ ಕೆಳಗೆ ಹೋಗಿದೆ. ಈಗ ಭಾರತ 125ನೇ ಸ್ಥಾನದಲ್ಲಿದೆ. 2025ರಲ್ಲಿ 124ನೇ ಸ್ಥಾನದಲ್ಲಿತ್ತು. ಅಂದ್ರೆ ಈ ವರ್ಷ 1 ಸ್ಥಾನ ಕೆಳಗೆ ಹೋಗಿದೆ. ಈ ರ್ಯಾಂಕಿಂಗ್ ಹೇಗೆ ಕೊಡ್ತಾರೆ? ಒಂದು ದೇಶದ ಪಾಸ್ಪೋರ್ಟ್ ಹೋಲ್ಡರ್ಸ್ ಎಷ್ಟು ರಾಷ್ಟ್ರಗಳಿಗೆ ವೀಸಾ ಫ್ರೀ ಅಥವಾ ವೀಸಾ ಆನ್ ಅರೈವಲ್ ಮೂಲಕ ಪ್ರಯಾಣ ಮಾಡಬಹುದು, ಆ ದೇಶದ ಪಾಸ್ಪೋರ್ಟ್ಗೆ ಜಾಗತಿಕ ಮಟ್ಟದಲ್ಲಿ ಎಷ್ಟು ವಿಶ್ವಾಸ ಇದೆ, ಇಂಥ ಹಲವು ಅಂಶಗಳ ಆಧಾರದ ಮೇಲೆ ಈ ರ್ಯಾಂಕಿಂಗ್ ಕೊಡಲಾಗುತ್ತೆ. ಈ ಪಟ್ಟಿಯಲ್ಲಿ ಚೈನಾ 104ನೇ ಸ್ಥಾನದಲ್ಲಿದ್ರೆ, ನೇಪಾಳ 164ನೇ ಸ್ಥಾನ, ಬಾಂಗ್ಲಾ 166ನೇ ಸ್ಥಾನ, ಪಾಕಿಸ್ತಾನ 188ನೇ ಸ್ಥಾನದಲ್ಲಿದೆ. ಟಾಪ್ 3 ನಲ್ಲಿ ಸ್ವೀಡನ್, ಸ್ವಿಟ್ಜರ್ಲ್ಯಾಂಡ್ ಮತ್ತು ಫಿನ್ಲ್ಯಾಂಡ್ ಇದಾವೆ. ಏನೋ ಬಾಂಗ್ಲಾದೇಶದಲ್ಲಿ ಭಾರತೀಯ ವೀಸಾ ಸರ್ವಿಸ್ ಅನ್ನ ಭಾರತ ಸರ್ಕಾರ ಮತ್ತಷ್ಟು ವಿಸ್ತರಿಸಿದೆ. ಇತ್ತೀಚೆಗೆ ಟೂರಿಸ್ಟ್ ವೀಸಾ ಸರ್ವಿಸಸ್ ಮತ್ತೆ ಆರಂಭವಾದ ಬಳಿಕ ಅರ್ಜಿಗಳ ಸಂಖ್ಯೆ ಸಾಕಷ್ಟು ಹೆಚ್ಚಾಗಿದೆ. ಹೀಗಾಗಿ ಹೆಚ್ಚುವರಿ ವ್ಯವಸ್ಥೆಗಳನ್ನು ಮಾಡಲಾಗ್ತಿದೆ. ಇದರಿಂದ ಭಾರತಕ್ಕೆ ಬರುವ ಬಾಂಗ್ಲಾದೇಶದ ಪ್ರಯಾಣಿಕರಿಗೆ ವೀಸಾ ಪ್ರಾಸೆಸಿಂಗ್ ಇನ್ನಷ್ಟು ಸುಗಮವಾಗುವ ನಿರೀಕ್ಷೆ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ವಾರದ ಪ್ರಮುಖ NRI ಸೆಂಟ್ರಿಕ್ ಸುದ್ದಿಯನ್ನು ನಿಮಗೆ NRI ಕಾರ್ನರ್ನಲ್ಲಿ ತಲುಪಿಸುವಂಥ ಪ್ರಯತ್ನ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ನೀವು ಇದನ್ನು ಎಲ್ಲ ಇತರ ನಿಮ್ಮ NRI ಮಿತ್ರರಿಗೂ ಕೂಡ ಶೇರ್ ಮಾಡಿ ನೋಡೋಕೆ ಹೇಳ್ಬೋದು. ಹಾಗೆ ಸ್ನೇಹಿತರೆ, ಕಡೆದಾಗಿ ಕ್ವಿಕ್ ರಿಮೈಂಡರ್, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ಕೂಡ ನೀವು ನೋಡ್ಬೋದು ಸ್ನೇಹಿತರೆ. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಒಂದ್ಸಲಿ ಸ್ಕ್ರೋಲ್ ಮಾಡಿ ನೋಡಿ, ಅಲ್ಲಿ ಯಾವುದೆಲ್ಲ ಅಪ್ಡೇಟ್ಸ್ನ ನಾವು ರೆಗ್ಯುಲರ್ ಆಗಿ ಮೆಂಬರ್ ಒಂದಿಯಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದೀವಿ, ಯಾವ ತರಹದ ವಿಡಿಯೋಸ್ನ ಮಾಡ್ತಿದ್ದೀವಿ ಅಂತ ಅದರಲ್ಲಿ ವ್ಯಾಲ್ಯೂ ಕಂಡ್ರೆ ನೀವು ಜಾಯ್ನ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಇದರಿಂದ ನೀವು ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಆಗೋದು ಮಾತ್ರ ಅಲ್ಲ ಸ್ನೇಹಿತರೆ, ನಮ್ಮ ಚಾನಲ್ಗೆ ನೀವು ಇಂತಹ ಕೆಲಸಕ್ಕೆ ನೋಡಿ NRI ಸ್ಪೆಸಿಫಿಕ್ ಸುದ್ದಿ ಸಂಚಿಕೆ ಅದು NRIಗಳಿಗೋಸ್ಕರ ನಾವು ಮಾಡ್ತಿರೋದು. ಇಂಥ ನಮ್ಮ ಪ್ರಯತ್ನಕ್ಕೆ ನೀವು ಬೆಂಬಲ ಕೊಟ್ಟು ಹಾಗೂ ಕೂಡ ಆಗುತ್ತೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.